ಧರ್ಮಸ್ಥಳ ಪ್ರಕರಣಕ್ಕೆ ಎಸ್ಐಟಿ ಇಡಿ ಬಳಿಕ ಈಗ ಎನ್ಐಎಗೆ ಎಂಟ್ರಿ. ಷಡ್ಯಂತ್ರವನ್ನ ರೂಪಿಸಿದ ಸೂತ್ರಧಾರಿಗಳಿಗೆ ಕಾದಿದೆಯಾ ಶಾಕ್? ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಎಸ್ಐಟಿ ಇಡಿ ಬಳಿಕ ಈಗ ಎಂಟ್ರಿ, ಎನ್ಐಎಗೆ ಎಂಟ್ರಿ. ಹಾಗಾದ್ರೆ ಷಡ್ಯಂತ್ರವನ್ನ ರೂಪಿಸಿದ ಸೂತ್ರಧಾರಿಗಳಿಗೆ ಕಾದಿದೆಯಾ ಹಾಗಾದ್ರೆ ಶಾಕ್ ಎಂಬ ಪ್ರಶ್ನೆ. ಇನ್ನು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ವಜ್ರದೇಹಿ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸುವಂತೆ ಈಗಾಗಲೇ ಅಮಿತ್ ಶಾ ಭೇಟಿಯಾಗಿ ಶ್ರೀಗಳ ಜೊತೆ ಮಾತುಕತೆಯನ್ನ ನಡೆಸಿದ್ರು. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಚರ್ಚೆಯನ್ನ ಮಾಡಿರುವಂತದ್ದು. ವಜ್ರದೇಹಿ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಮಿತ್ ಶಾ ಭೇಟಿ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಶ್ರೀಗಳ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು. ಇಲ್ಲಿ ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಇಡಿ ಬಳಿಕ ಎನ್ಐಎಗೆ ಎಂಟ್ರಿ ಆಗಿದೆ. ಹಾಗಾದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎಂಬ ಚಿನ್ನಯ್ಯನ ಆರೋಪದ ಪ್ರಕರಣವನ್ನ ಎಸ್ಐಟಿ ತೀವ್ರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಇದೀಗ ಎನ್ಐಎಗೆ ವಹಿಸಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಇದೇ ಬೆನ್ನಲ್ಲೇ ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ದೆಹಲಿ ಅಂಗಳವನ್ನ ತಲುಪಿತಾ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣ ಎಂಬ ಪ್ರಶ್ನೆ ಈಗ ಮೂಡಿರುವಂತದ್ದು. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಶ್ರೀಗಳು ಮಾತುಕತೆಯನ್ನ ನಡೆಸಿದ್ರು. ಒಂದ್ ರೀತಿಯಾಗಿ ಇಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ತಕ್ಕೊಂಡು ಆರೋಪದ ಪ್ರಕರಣವನ್ನ ಎಸ್ಐಟಿ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಇದೀಗ ಎನ್ಐಎಗೆ ವಹಿಸಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೇ ಬೆನ್ನಲ್ಲೇ ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಿದ್ರ. ಎನ್ಐಎ ತನಿಖೆಯ ಭರವಸೆಯನ್ನ ನೀಡಿದ್ರ ಸಚಿವ ಅಮಿತ್ ಶಾ. ಸ್ವಾಮೀಜಿಗಳ ನಿಯೋಗದ ಭೇಟಿ ವೇಳೆ ಅಮಿತ್ ಶಾ ಭರವಸೆಯನ್ನ ನೀಡಿದ್ದಾರೆ. ಪ್ರಕರಣದ ಎಲ್ಲಾ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ. ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನ ನಾವು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಎನ್ಐಎ ತನಿಖೆಯ ಭರವಸೆಯನ್ನ ನೀಡಿದ್ರ ಹಾಗಾದ್ರೆ ಅಮಿತ್ ಶಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉದ್ಭವಿಸಿರುವಂತದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ದೆಹಲಿ ಅಂಗಳಕ್ಕೆ ಅಮಿತ್ ಶಾ ಭೇಟಿಯಾಗಿ ಶ್ರೀಗಳು ಮಾತುಕತೆಯನ್ನ ನಡೆಸಿದ ಫೋಟೋ ಈಗ ವೈರಲ್ ಆಗಿರುವಂತದ್ದು. ಇಲ್ಲಿ ಸ್ವಾಮೀಜಿಗಳ ನಿಯೋಗದ ಭೇಟಿ ವೇಳೆ ಅಮಿತ್ ಶಾ ಈಗಾಗಲೇ ಭರವಸೆಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ಸಭೆಯ ಬಳಿಕ ಮುಂದಿನ ನಿರ್ಧಾರವನ್ನ ನಾವು ಕೈಗೊಳ್ತೀವಿ. ಸ್ವಾಮೀಜಿಗಳ ನಿಯೋಗಕ್ಕೆ ತಿಳಿಸಿರುವ ಕೇಂದ್ರ ಸಚಿವ ಅಮಿತ್ ಶಾ. ಇನ್ನು ನೀವು ಸಮಾಜವನ್ನ ಜಾಗೃತಿಗೊಳಿಸಿ ಅಂತ ಅಮಿತ್ ಶಾ ಅವರಿಗೆ ತಿಳಿಸಿದ್ದಾರೆ. ಇನ್ನು ಒಂದ್ ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈಗಾಗಲೇ ಮತ್ತೆ ಎನ್ಐಎಗೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಗೃಹ ಸಚಿವ ಅಮಿತ್ ಶಾಗೆ ಮನವಿ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಿ ಅಂತ ಹೇಳಿ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ದೆಹಲಿಯಲ್ಲಿ ಶ್ರೀಗಳು ಕೂಡ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ದಾರೆ. ಏನೆಲ್ಲ ಮಾತುಕತೆ ಆಗಿರಬಹುದು ವಿವೇಕ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಗೀತ, ಈಗಾಗಲೇ ಎನ್ಐಎಗೆ ಈ ಪ್ರಕರಣ ಕಂಪ್ಲೀಟ್ಲಿ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದ ಆಗ್ರಹ ಕೂಡ ವ್ಯಕ್ತಪಡಿಸ್ತಿದ್ರು. ಅದನ್ನ ಹೊರತುಪಡಿಸಿ ಮೊನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಮಾಡಿದ್ರು.
ಆ ಸಮಾವೇಶದಲ್ಲಿ ಎಲ್ಲಾ ನಾಯಕರ ಒತ್ತಾಯ ಏನಿತ್ತು ಅಂದ್ರೆ ಈ ಪ್ರಕರಣವನ್ನ ಎನ್ಐಎಗೆ ನೀಡಲೇಬೇಕು. ಯಾಕಂದ್ರೆ ಈಗಾಗಲೇ ಈ ಪ್ರಕರಣದ ತನಿಖೆ SIT ಮಾಡ್ತಾ ಇದ್ರೆ, ಆದ್ರೆ ಆ SIT ನಡೆಸ್ತಿರುವಂತ ತನಿಖೆ ಏನಿದೆ ಅದರಲ್ಲಿ ದೊಡ್ಡ ನಾಯಕರು ಕೂಡ ಇನ್ವಾಲ್ವ್ಮೆಂಟ್ ಆಗಿರುವಂತ ಸಾಧ್ಯತೆಗಳಿದೆ. ಅಂದ್ರೆ ಧರ್ಮಸ್ಥಳದ ವಿರುದ್ಧ ಇಲ್ಲಿವರೆಗೂ ನಡೆದಿರೋದೆಲ್ಲವೂ ಕೂಡ ಷಡ್ಯಂತ್ರ ಆಗಿರೋದ್ರಿಂದ ಇಲ್ಲಿ ಬೇರೆ ಫಾರಿನ್ ಫಂಡಿಂಗು ಮತ್ತೆ ಬೇರೆ ರಾಜ್ಯದ ನಾಯಕರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಆ ಬೇರೆ ರಾಜ್ಯದ ನಾಯಕರು ಆಗಿರ್ಬೋದು ಮತ್ತು ಫಾರಿನ್ ದೇಶದಲ್ಲಿ ಇರ್ತಕ್ಕಂಥ ನಾಯಕರುಗಳಾಗಿರ್ಬೋದು, ಅವ್ರನ್ನೆಲ್ಲ ಸೆರೆ ಹಿಡಿಯತಕ್ಕಂಥ ಕೆಲಸ SIT ಕೈಯಲ್ಲಿ ಆಗುವುದಿಲ್ಲ. ಹಾಗಾಗಿ NIA ನೀಡಲೇಬೇಕು ಈ ಪ್ರಕರಣವನ್ನ ಅಂತ ಒಂದು ಒತ್ತಾಯ ಮಾಡ್ತಿದ್ರು. ಅದನ್ನ ಹೊರತುಪಡಿಸಿ ಇವತ್ತು ಒಂದಿಷ್ಟು ಮಠ ಮಂದಿರದ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಜೈನ ಮುನಿದ ಸ್ವಾಮೀಜಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಅಲ್ಲೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ಪ್ರಕರಣವನ್ನ NIA ಕೊಡ್ಲೇಬೇಕು, ಯಾಕಂದ್ರೆ ಇದು ಹಿಂದುತ್ವವನ್ನ ಅಳಿಸುವಂತ ಕೆಲಸ ಮಾಡೋದಕ್ಕೆ ಈಗಾಗಲೇ ಷಡ್ಯಂತ್ರ ನಡೆದಿದೆ. ಹಾಗಾಗಿ ಈ ಪ್ರಕರಣವನ್ನ NIA ನೀಡಿದ್ರೆ ಯಾರ್ಯಾರು ವಿರುದ್ಧ ನಿಂತಿದ್ದಾರೆ ಅಂದ್ರೆ ಷಡ್ಯಂತ್ರ ಮಾಡಿರೋರು ಎಲ್ಲವೂ ಕೂಡ ಬಹಿರಂಗ ಪಡಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಯಾರಾದ್ರೂ ಈ ರೀತಿಯಾಗಿ ಹಿಂದುತ್ವದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಹೋದ್ರೆ ಅವರು ಕೂಡ ಜಾಗೃತರಾಗ್ತಾರೆ. ಆ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ಇವತ್ತು ಅಮಿತ್ ಶಾ ಅವರ ಮುಂದೆ ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂಕಿತಾ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.